ಕಲ್ಲಹಳ್ಳಿಯ ವಿ ನಗರದ ಜನರಿಗೆ ಅಯ್ಯೋ ಈಗಲಾದರೂ ರಸ್ತೆ ರೆಡಿ ಆಗ್ತಾ ಇದೆಯಲ್ಲಪ್ಪ ಅನ್ನುವಂಥ ನಿಟ್ಟುಸಿರು ಬಿಡುವಂಥ ವಿಚಾರ ಇದು. ಪೈಪ್ಲೈನ್ ಪ್ರಾಬ್ಲಮ್ ಇತ್ತು, ಕೇಸಿಂಗ್ ಪ್ರಾಬ್ಲಮ್ ಇತ್ತು, ಚರಂಡಿ ವ್ಯವಸ್ಥೆ ಇರಲಿಲ್ಲ. ಈ ರೀತಿ ಸುಮಾರು ರಸ್ತೆ ಕಾಮಗಾರಿಗೆ ಅಡಚಣೆ ಇತ್ತು. ಕೊನೆಗೂ ಮಾನ್ಯ ಶಾಸಕರು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಏನು ಕಲ್ಲಹಳ್ಳಿ ಧರ್ಮಶ್ರೀ ಎತ್ತರ ಇರುವ ರಸ್ತೆ ಪೂರ್ತಿ ಗುದ್ಲಿ ಪೂಜೆಯನ್ನು ಮಾಡಿ ಇನ್ನು ಸ್ವಲ್ಪ ದಿನಗಳಲ್ಲೇ ರಸ್ತೆ ರೆಡಿಯಾಗುತ್ತೆ, ಎಲ್ಲರೂ ಆರಾಮಾಗಿ ಓಡಾಡ್ಬೋದು ಅನ್ನುವಂಥದ್ದು. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಕುಡಿಬಾರ್ದು, ಗುಂಡಿಯಲ್ಲಿ ಕಾರುಗಳು ಹೋದಾಗ ಪಂಚರ್ಗಳಾಗಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಜಲ್ಲಿಕಲ್ಲು ಹಾಕಿ ನಮಗೆ ಗೊತ್ತಿರೋರ ಹತ್ರ ಫಾಸ್ಟಾಗಿ ಮಾಡಿಸಿ. ತಿರ್ಗಾ ಅದು ಟೆಂಡರ್ಗೆ ಅಂತ ಹೋದರೆ 6 ತಿಂಗಳಾಗಿ ಸಾರ್ವಜನಿಕರು ನನ್ನನ್ನು ಬೈಕೊಂಡು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತೇಳಿ ರಿಸ್ಕ್ ತೊಗೊಂಡು ಕೆಲಸವನ್ನು ಮಾಡಿಸಿದ್ದೀವಿ. ಈಗ ಶಂಭು ಕನ್ಸ್ಟ್ರಕ್ಷನ್ ಅವ್ರಿಗೆ ಗುತ್ತಿಗೆ ಆಗಿದೆ, 2 ಕೋಟಿ ರೂಪಾಯಿ ಗುತ್ತಿಗೆ ತೊಗೊಂಡಿದ್ದಾರೆ. ಅವರು ಇದಕ್ಕೆ ಟಾರ್ ಹಾಕಬೇಕು ಮತ್ತು ಇದರೊಳಗಡೆ ಮಾಡಬೇಕು. ಅದು ಬೇಗ ಚೆನ್ನಾಗಿ ಗುಣಮಟ್ಟದ ರಸ್ತೆ ಆಗಲಿ ಅಂತೇಳಿ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಅತ್ಯುತ್ತಮವಾದ ರಸ್ತೆ ಇದು ಕಲ್ಲಹಳ್ಳಿ ಮತ್ತು ವಿ ನಗರದವರಿಗೆ ಆಗ್ತದೆ. ಇನ್ನು ಒಳಗಿನ ರಸ್ತೆಗಳನ್ನ 4 ರಸ್ತೆಯನ್ನು ಈಗ ತೊಗೊಂಡಿದ್ದೀವಿ. ಅದು 4.5 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಇನ್ನೊಂದು 3-4 ದಿನದಲ್ಲಿ ಆ ಕಾಮಗಾರಿಯನ್ನು ಕೂಡ ಆರಂಭವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಕಲ್ಲಹಳ್ಳಿ ಮತ್ತು ಹಳೆ ಊರು ಮತ್ತು ಹೊಸ ವಿ ನಗರ ಇದರ ಸಮಗ್ರ ಅಭಿವೃದ್ಧಿಗೆ ಹಂತವಾಗಿ ಬಿಡುಗಡೆ ಈಗ ಆಲ್ರೆಡಿ ಮಾಡಿದ್ದೀವಿ. ಇನ್ನು ಮುಂದೇನೂ ಕೂಡ ಏನೇನು ಕಾಮಗಾರಿಗಳಬೇಕು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಧನ್ಯವಾದ. ಇವತ್ತು ಕಲ್ಲಹಳ್ಳಿ APMC ರಸ್ತೆ ಮತ್ತು APMC ಒಳಗಡಿನ ಚರಂಡಿ ಮತ್ತು ರಸ್ತೆಗಳಿಗೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು APMC ಕೃಷಿ ಮಾರುಕಟ್ಟೆ ಉತ್ಪನ್ನ ಇಲಾಖೆಯ ವತಿಯಿಂದ ಬಿಡುಗಡೆ ಮಾಡಿದ್ವಿ. ಇದು ಭಾಳ ಹದಗೆಟ್ಟಿತ್ತು ರಸ್ತೆ. ಅದ್ರ ಮಧ್ಯದಲ್ಲಿ APMCಯಿಂದ ಬರೀ ಕಾರ್ ಹಾಕುವಂಥ ಕಾಮಗಾರಿ ಮಾತ್ರ ಆಗಿತ್ತು. ಈ ಮಧ್ಯದಲ್ಲಿ UGDಗೆ 5 ಕೋಟಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಬೇರೆ 12 ಲಕ್ಷ ಬಿಡುಗಡೆ ಮಾಡಿ ಟೆಂಡರ್ ಆಯಿತು. ಈ ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಅದನ್ನು ಮಾಡಿ ಶಾಶ್ವತವಾಗಿ ಕಲ್ಲಹಳ್ಳಿ ವಿ ನಗರದವರ UGD ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ UGD ಸಮಸ್ಯೆಯನ್ನು ಬಗೆಹರಿಸಿದ್ವಿ. ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ವಿ. ಈಗ ಈ ಸಾರ್ವಜನಿಕರು ಭಾಳ ಗುಂಡಿ ಬಿದ್ದು ತುರ್ತು ಆಗ್ತಾಯಿದ್ರಿಂದ ರೀಸರ್ಫಸನ್ನು ನಾವು ನಗರಸಭೆಯಿಂದ ತೊಗೋಬೇಕು ಅಂತೇಳಿ 55 ಲಕ್ಷ ರೂಪಾಯಿದು ಅದು ಎಕ್ಸ್ಟ್ರಾ ಕಾಮಗಾರಿಗೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಯಾರ್ಯಾರು ಸರ್ವ ಪಕ್ಷದವರು ಓಡಾಡ್ತಾರೆ, ಕಾಂಗ್ರೆಸ್ ದಳ BJP ಪಕ್ಷದಲ್ಲಿ ಇಲ್ಲದಿರೋರು ಓಡಾಡ್ತಾರೆ. ಯಾರಿಗೂ ತೊಂದರೆ ಆಗಬಾರ್ದು, ಅವರ ಬೆನ್ನು ಮೂಳೆಗಳು ಎಲ್ಲೂ ಮುರಿಬಾರ್ದು, ಗುಂಡಿಯಲ್ಲಿ ಕಾರುಗಳು ಹೋದಾಗ ಪಂಚರ್ಗಳಾಗಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಜಲ್ಲಿಕಲ್ಲು ಹಾಕಿ ನಮಗೆ ಗೊತ್ತಿರೋರ ಹತ್ರ ಫಾಸ್ಟಾಗಿ ಮಾಡಿಸಿ. ತಿರ್ಗಾ ಅದು ಟೆಂಡರ್ಗೆ ಅಂತ ಹೋದರೆ 6 ತಿಂಗಳಾಗಿ ಸಾರ್ವಜನಿಕರು ನನ್ನನ್ನು ಬೈಕೊಂಡು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತೇಳಿ ರಿಸ್ಕ್ ತೊಗೊಂಡು ಕೆಲಸವನ್ನು ಮಾಡಿಸಿದ್ದೀವಿ. ಈಗ ಶಂಭು ಕನ್ಸ್ಟ್ರಕ್ಷನ್ ಅವ್ರಿಗೆ ಗುತ್ತಿಗೆ ಆಗಿದೆ, 2 ಕೋಟಿ ರೂಪಾಯಿ ಗುತ್ತಿಗೆ ತೊಗೊಂಡಿದ್ದಾರೆ. ಅವರು ಇದಕ್ಕೆ ಟಾರ್ ಹಾಕಬೇಕು ಮತ್ತು ಇದರೊಳಗಡೆ ಮಾಡಬೇಕು. ಅದು ಬೇಗ ಚೆನ್ನಾಗಿ ಗುಣಮಟ್ಟದ ರಸ್ತೆ ಆಗಲಿ ಅಂತೇಳಿ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಅತ್ಯುತ್ತಮವಾದ ರಸ್ತೆ ಇದು ಕಲ್ಲಹಳ್ಳಿ ಮತ್ತು ವಿ ನಗರದವರಿಗೆ ಆಗ್ತದೆ. ಇನ್ನು ಒಳಗಿನ ರಸ್ತೆಗಳನ್ನ 4 ರಸ್ತೆಯನ್ನು ಈಗ ತೊಗೊಂಡಿದ್ದೀವಿ. ಅದು 4.5 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಇನ್ನೊಂದು 3-4 ದಿನದಲ್ಲಿ ಆ ಕಾಮಗಾರಿಯನ್ನು ಕೂಡ ಆರಂಭವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಕಲ್ಲಹಳ್ಳಿ ಮತ್ತು ಹಳೆ ಊರು ಮತ್ತು ಹೊಸ ವಿ ನಗರ ಇದರ ಸಮಗ್ರ ಅಭಿವೃದ್ಧಿಗೆ ಹಂತವಾಗಿ ಬಿಡುಗಡೆ ಈಗ ಆಲ್ರೆಡಿ ಮಾಡಿದ್ದೀವಿ. ಇನ್ನು ಮುಂದೇನೂ ಕೂಡ ಏನೇನು ಕಾಮಗಾರಿಗಳಬೇಕು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಧನ್ಯವಾದ.